ಕೊತ್ತಲವಾಡಿಗೆ ಭೇಟಿ ನೀಡಿದ್ದಾರೆ ಕೊತ್ತಲವಾಡಿ ಚಿತ್ರತಂಡ. ಎಸ್ ಚಿತ್ರದ ನಿರ್ಮಾಪಕಿ ಪುಷ್ಪ ಮೊದಲ ಬಾರಿಗೆ ಈ ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟಿರುವಂತದ್ದು. ನಾಯಕ ಪೃಥ್ವಿ ಅಂಬಾರ್, ನಾಯಕಿ ನಟಿ ಕಾವ್ಯ ಕೂಡ ಇವರ ಜೊತೆ ವಿಸಿಟ್ ಕೊಟ್ಟಿದ್ದಾರೆ. ಚಿತ್ರತಂಡವನ್ನ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ ಗ್ರಾಮಸ್ಥರು. ಗ್ರಾಮ ದೇವತೆ ಪಾರ್ವತಮ್ಮ ದೇಗುಲಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಗ್ರಾಮಸ್ಥರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಯಶ್ ತಾಯಿ ಪುಷ್ಪ. ಇನ್ನು ಕೊತ್ತಲವಾಡಿ ಸಿನಿಮಾ ಯಶಸ್ಸಿಗೆ ಗ್ರಾಮಸ್ಥರು ಕೂಡ ಹಾರೈಸಿರುವಂಥದ್ದು. ಕೊತ್ತಲವಾಡಿ ಗ್ರಾಮಕ್ಕೆ ಮೊದಲನೇ ಬಾರಿಗೆ ಕೊತ್ತಲವಾಡಿ ಚಿತ್ರತಂಡ ಭೇಟಿ ನೀಡಿರುವಂಥದ್ದು. ಜನಗಳ ಪ್ರೀತಿ ನೋಡಿ ಭಾಳ ಖುಷಿ ಆಗ್ತಿದೆ. ಎಲ್ಲ ಜನ ಎಲ್ಲ ಹಳ್ಳಿಲೂ ಹಿಂಗೆ ಇರ್ತೀರ. ನಾವು ನೋಡ್ದಂಗೆ ನಮ್ಮೂರು ಅದೇ, ನಾನು ಹಳ್ಳಿಯಿಂದ ಬಂದವಳೆ, ಹಂಗಾಗಿ ಹಳ್ಳಿ ಅಂದರೆ ನಂಗೆ ಭಾಳ ಇಷ್ಟ. ಯಾವುದೋ ಋಣಾನುಬಂಧ ಇರಬೇಕು ಕೊತ್ತಲವಾಡಿಗೂ ಯಶ್ ಫ್ಯಾಮಿಲಿಗೂ. ಅದರಿಂದ ಈ ಪಿಕ್ಚರ್ ಬಂದು, ಈ ಪಿಕ್ಚರ್ ಹೆಸರು ಆಕಸ್ಮಿಕವಾಗಿ ಇಟ್ಟಿದ್ದು. ಬಟ್ ಹಳ್ಳಿಗೂ ನಮಗೂ ಏನೋ ಸಂಬಂಧ ಇದೆ ಅಂತ ಆ ದೇವರು ಕರ್ಸ್ಕೊಂಡಿದ್ದಾರೆ. ಇದೇ ಥರ ಎಲ್ಲ ಹಳ್ಳಿ ಜನ, ಕರ್ನಾಟಕದ ಎಲ್ಲ ಮೂಲೆಯಲ್ಲೂ ಜನ ಬಂದು ಈ ಸಿನಿಮಾ ನೋಡಿ ಅಂತ ಈ ಚಾನೆಲ್ ಮುಖಾಂತರ ಕೇಳ್ತೀನಿ ಅಷ್ಟೇ. ಆಗಸ್ಟ್ 1ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲ ಕಡೆ ಕರ್ನಾಟಕ ಎಲ್ಲ ಊರುಗಳಲ್ಲೂ ಬರುತ್ತೆ. ನೆಕ್ಸ್ಟು ಇವತ್ತು ನೈಟು ಬೆಂಗಳೂರು ಮೈಸೂರಲ್ಲಿ ಒಂದೊಂದು ಶೋ ಹಾಕಿದ್ದೀವಿ. ನಾಳೆ ನೈಟು ಗುರುವಾರ ಹೋಗಿ ನೋಡಿ. ಆಗಸ್ಟ್ 1 ಕೊತ್ತಲವಾಡಿ ರಿಲೀಸ್ ಆಗ್ತಾ ಇದೆ, ಹೋಗಿ ನೋಡಿ. ಎಷ್ಟು ಬರ್ತಾರೆ, ಎಲ್ಲರೂ ಬರ್ತಾರೆ. ಬಟ್ ಹುಡುಕ್ಬೇಕು ಎಲ್ಲಿ ಬರ್ತಾರೆ ಅಂತ ಹೇಳಿಲ್ಲ. ಒಂದೇ ಥಿಯೇಟ್ರಿಗೆ ಚಿಕನ್ ಹಾಕ್ಬಿಡ್ತಾರೆ. ಅದಕ್ಕೆ ನಾವು ಅದನ್ನ ಗೋಪ್ಯವಾಗಿಟ್ಟಿದ್ದೀವಿ. ಎಲ್ಲಿ ಬರ್ತಾರೆ ಅಂತ ಹೇಳಿಲ್ಲ, ಹೇಳೋಕ್ಕಾಗಲ್ಲ. ಮೈಸೂರಲ್ಲಿ ಬಂದು ನೋಡಿದ್ರು ನೋಡ್ಬೋದು, ಎಲ್ಲಿ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇವತ್ತೇ ಫಸ್ಟು. ಅದೇ ನಾವು ಇಲ್ಲಿ ಜನಗಳು, ನಮಗೆ ಒಂದು ಖುಷಿ ಆಯಿತು. ನಮ್ಮ ಟೀಮ್ ಹೇಳ್ತಾಯಿದ್ರು, ನಮ್ಮ ಡೈರೆಕ್ಟ್ರು ಶ್ರೀರಾಜ್ ಇರ್ಬೋದು, ನಮ್ಮ ಕಾರ್ತಿಕ್ ಕ್ಯಾಮ್ರಾಮೇನು, ಆಮೇಲೆ ಇಲ್ಲಿ ಇನ್ನು ನಮ್ಮ ಹುಡುಗರು ಟೀಮು ಎಲ್ಲ ರಘು ಅಂತ 100% ಭಾಗ ನಮ್ಮ ಸಿನಿಮಾದ ಇಲ್ಲೇ ಶೂಟ್ ಮಾಡಿರೋದು ಕೊತ್ತಲವಾಡಿಯಲ್ಲಿ. ನನಗೂ ಈ ಹಳ್ಳಿ ಬಗ್ಗೆ ಮೊದಲು ಗೊತ್ತಿರಲಿಲ್ಲ. ಹೆಸರು ಕೇಳಿದಾಗ ಏನೋ ಒಂಥರ ಚೆನ್ನಾಗಿದೆಯಲ್ಲ ಹೆಸರು, ಯಾವ ಥರ ಇರ್ಬೋದು ಹಳ್ಳಿ ಅನ್ನೋ ಒಂದು ಕುತೂಹಲ ಇತ್ತು. ಬಂದು ನೋಡಿದಾಗ ನನಗೆ ಗೊತ್ತಾಯ್ತು ಯಾಕೆ ಈ ಹಳ್ಳಿನ ನಮ್ಮ ನಿರ್ದೇಶಕರು ಮತ್ತು ಛಾಯಾಗ್ರಾಹಕರು ಚೂಸ್ ಮಾಡಿದ್ರು ಅಂತ. ಇಲ್ಲಿ ಪ್ರತಿ ಫ್ರೇಮ್ ಅಂದರೆ ಕ್ಯಾಮ್ರಾದಲ್ಲಿ ಯಾವ ಫ್ರೇಮ್ ಇಟ್ಟರು ಚೆನ್ನಾಗಿ ಕಾಣಿಸೋದು. ನಾನು ಅದೇ ಯೋಚನೆ ಮಾಡಿದೆ, ಇಷ್ಟು ಚೆನ್ನಾಗಿದೆಯಲ್ಲ, ಇಷ್ಟು ನೀಟಾಗಿ. ಸ್ಪೆಷಲಿ ನನಗನ್ಸಿದ್ದು ಈ ಹಳ್ಳಿಯವರು ಎಲ್ಲರೂ ಕೂಡ ತಮ್ಮ ಹಳ್ಳಿನ ಭಾಳ ಪ್ರೀತಿ ಮಾಡ್ತಾರೆ. ಅಷ್ಟು ಅಚ್ಚುಕಟ್ಟಾಗಿ ಹಳ್ಳಿನ ಇಟ್ಕೊಂಡಿದ್ದಾರೆ. ಹಾಗಾಗಿ ಆ್ಯಂಡ್ ನಾವು ಶೂಟ್ ಮಾಡಿದಾಗಲೂ ನಮಗೆ ಒಂದು ರೀತಿಯಲ್ಲಿ ಶೂಟ್ ಫ್ರೆಂಡ್ಲಿ ಅಂತ ನಾವು ಶೂಟಿಂಗ್ ಭಾಷೆಯಲ್ಲಿ ಹೇಳ್ತೀವಿ. ಅಂದರೆ ಶೂಟಿಂಗ್ ಮಾಡೋಕ್ಕೆ ಅಷ್ಟು ಸಪೋರ್ಟ್ ಮಾಡಿದ್ರು, ಅಷ್ಟು ಪ್ರೀತಿ ಕೊಟ್ಟರು. ಇಲ್ಲಿರುವಂಥ ಎಲ್ಲ ಯುವಕರು ಅಷ್ಟೇ. ಅಂದರೆ ಏನೇ ಒಂದು ಬೇಕು ಅಂತ ಹೇಳಿದ್ರು ಕೇಳೋ ಮೊದಲೇ ಅವರು ತಂದು ಕೊಡ್ತಾಯಿದ್ರು, ಸಪೋರ್ಟ್ ಮಾಡ್ತಿದ್ರು. ಪ್ರತಿ ಮನೆಯವರು ಕೂಡ ಯಾರು ನಮಗೆ ಶೂಟ್ ಮಾಡುವಾಗ ಏನಾದರೂ ತೊಂದರೆ ಕೊಡುವಂಥದ್ದಾಗಿರಲಿ. ಅಂದರೆ ಊರಿಗೆ ಬಂದಾಗ ಶೂಟಿಂಗ್ ಮಾಡೋದಕ್ಕೆ ತುಂಬ ಖುಷಿಯಿಂದ ಬರ್ತಾ ಇದ್ದೆ. ಇಲ್ಲಿ ಜನ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಅಂದರೆ ಅವ್ರ ಮನೆ ಮಕ್ಳ ಥರನೇ ನೋಡ್ಕೊತಾ ಇದ್ರು. ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾ ಇದ್ರು. ನನ್ನ ಮೊದಲನೇ ಸಿನಿಮಾದ ಶೂಟಿಂಗ್ ಈ ಊರಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ತುಂಬ ಖುಷಿ ಇದೆ. ಅದೇ ಆ್ಯಕ್ಚುಲಿ ಟೈಟಲ್ ಬೇರೆ ಇತ್ತು, ಆದರೆ ಇಲ್ಲಿ ಬಂದು ಶೂಟ್ ಮಾಡಿದ ಮೇಲೆ ಇವ್ರು ಕೊಟ್ಟಂಥ ಪ್ರೀತಿಯಿಂದ ಇದೇ ಊರ ಹೆಸರು ಇಡಬೇಕು ಅಂತ ಕೊತ್ತಲವಾಡಿ ಅನ್ನೋ ಒಂದು ಹೆಸರನ್ನ ನಮ್ಮ ಸಿನಿಮಾಗೆ ಇಟ್ಟಿದ್ದೀವಿ. ಎಲ್ಲರೂ ಹೋಗಿ ನೋಡ್ತಾರೆ ಅಂತ ಭಾವಿಸ್ತೀನಿ. ಎಲ್ಲರೂ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಹೋಗಿ ಸಿನಿಮಾ ನೋಡಿ. ಖುಷಿ ಇದೆ ಸರ್. ಜನರಿಗೆ ತುಂಬ 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 ಹೃದಯದ ಧನ್ಯವಾದ ತಲುಪಿಸ್ತೀನಿ ನಾನು. ಯಾಕಂದರೆ ಯಾವುದೇ ರೀತಿ ತೊಂದರೆ ಮಾಡಿಕೊಟ್ಟಿಲ್ಲ. ಅಂದರೆ ಒಂದು ಹಸುಕರು ಬೇಕಾದಾಗ ಕೊಡೋದಾಗಿರಲಿ ಅಥವಾ ಒಂದು ಜಾಗ ಕೊಡೋದಾಗಿರಲಿ, ತುಂಬ ಸಪೋರ್ಟ್ ಮಾಡಿದ್ದಾರೆ.